ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ಲೀಸ್ ದಯವಿಟ್ಟು ಈ ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮ್ಗೆ ಹೇಳ್ತಿದ್ದೀನಿ. ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಫ್ರೀ ಆದ ವಿಡಿಯೋ ನೋಡಿ, ಎಂಟರ್ ಆಗಿ ಮತ್ತೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೇನ್. ಲಾಸ್ಟ್ ಟೈಮು ಬ್ಲಾಗ್ಗೆ ಎಂಥ ಒಳ್ಳೆ ರೆಸ್ಪಾನ್ಸ್ ಬಂತು ಆ ವಿಡಿಯೋಗೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಆಡಿಯನ್ಸ್. ಲವ್ ಯು ಲೋಡ್ಸ್ ಎಲ್ಲರಿಗೂ. ಹಾಗೆ ನನ್ನ ಬರ್ಡೇ ಇತ್ತು ಆ ದಿನ, ತುಂಬ ಎಲ್ಲ ವಿಶಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆವತ್ತೇ ನನ್ನ ಚಾನಲ್ 500 ಸಬ್ಸ್ಕ್ರೈಬರ್ಸ್ನ ಪೂರೈಸ್ತು. ಈ ಯೂಟ್ಯೂಬ್ ಅನ್ನೋ ಕನಸಿನ ಕೂಸು ಒಂದೊಂದು ಹೆಜ್ಜೆ ಇಡ್ತಾ ಇದೆ. ತುಂಬ ಖುಷಿ ಆಯಿತು. ಸೊ ದಿಸ್ ಈಸ್ ವಾಟ್, ನೀವು ಕಂಟೆಂಟ್ ಮೇಲೆ ವರ್ಕ್ ಮಾಡಿದ್ರೆ, ಕಂಟೆಂಟ್ ಮೇಲೆ ನೀವು ವರ್ಕ್ ಮಾಡಿ, ಇಲ್ಲ ವಿಡಿಯೋ ಮೇಲೆ ವರ್ಕ್ ಮಾಡಿದ್ರೆ ಈ ಥರ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಪ್ಪ ಏನಿದು ಕಿಚನಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಸ್ನೇಹಿತರೆ, ಪಾಪನ ಈಗ ಮಲಗಿಸ್ಬಿಟ್ಟು ಬಂದೆ. ಪಕ್ಕದಲ್ಲಿ ಬೇರೆ ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಹಂಗಾಗಿ ಒಂಚೂರು ಸೌಂಡ್ ಆದರೂ ಎದ್ದು ಬಿಡ್ತಾಳೆ. ಸೊ ಬೇಗ ವೀಡಿಯೋ ಮುಗಿಸ್ಕೊಂಬಿಡೋಣ ಅಂತೇಳಿ ನಾನು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ, ಕಿಚನಲ್ಲಿ ಅಡುಗೆ ಮಾಡಿಕೊಂಡು. ಹಾಗೆ ಇದು ಸ್ವಲ್ಪ ಸೇಫ್ ಕಂಪೇರ್ ಟು ಹಾಲ್. ಅವ್ಳು ನೀಟಾಗಿ ಕೇಳಿಸ್ಬಿಡುತ್ತೆ. ಹಾಯ್ ಚಾನಲ್ ಅನ್ನೋದೇ ತಡ ನಮ್ಮ ಲಕ್ಕಿ ಎದ್ಬಿಡ್ತಾಳೆ ಸ್ನೇಹಿತರೆ. ವೆಲ್ಕಮ್ ಟು ದ ಪಾಯಿಂಟ್ ಸ್ನೇಹಿತರೆ. ವಿಷಯ ಡ್ರ್ಯಾಗ್ ಮಾಡೋದು ಬೇಡ. ಸೊ ನಾನು ನಿಮ್ಗೆ ಹೇಳ್ತಾ ಬರ್ತಿದ್ದೀನಿ, ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಏನು ಅಪ್ಲೈ ಮಾಡಿದೆ ನಾನು ಅನ್ನೋ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಫಸ್ಟ್ ನಾವೊಂದು ವೀಡಿಯೋನ ಶೂಟ್ ಮಾಡ್ಕೋತೀವಿ, ಏನೋ ಕಂಟೆಂಟ್ ರೆಡಿ ಮಾಡ್ಕೋತೀವಿ, ಅದನ್ನು ನಾವೀಗ ಅಪ್ಲೋಡ್ ಮಾಡಬೇಕು. ಸೊ ಫಸ್ಟ್ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು. ವಾಟ್ ಇಸ್ ದಟ್? ಡಬಲ್ ಕೋಟ್ ಹಾಕೊಂಡು ಕೇಳಿಸ್ಕೊಳ್ಳಿ. ಆ ಫಸ್ಟ್ ಫೇಸ್ ಹಾಕಿ ಥಂಬ್ಲೈನ್. ಏನು ಥಂಬ್ಲೈನ್ ಸ್ನೇಹಿತರೆ? ಯಾಕಂದರೆ ದಟ್ ಈಸ್ ದ ಇನ್ವಿಟೇಷನ್ಸ್ ಟು ಯುವರ್ ವಿಡಿಯೋ. ನಮಗೆ ಯಾರಾದರೂ ಒಂದು ಫಂಕ್ಷನ್ಗೆ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟರೆ ಅಷ್ಟೇ ನಾವು ಹೋಗ್ತೀವಿ ಅಲ್ವಾ? ಅಟ್ಲೀಸ್ಟ್ ನಮ್ಗೆ ಇನ್ವಿಟೇಷನ್ ರೀಚ್ ಆಗಬೇಕು, ಮನೆಗೆ ಬರ್ತಾರೆ ಅಲ್ವಾ, ಸೆಕೆಂಡ್ರಿ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಯೂಟ್ಯೂಬ್ ಫೀಲ್ಡಲ್ಲಿ ಏನು ಅಂದರೆ ನಮ್ಮ ಥಂಬ್ಲೈನೇ ಇನ್ವಿಟೇಷನ್ ಸ್ನೇಹಿತರೆ. ನಮ್ಮ ಥಂಬ್ಲೈನ್ ಚೆನ್ನಾಗಿದ್ದರೆ ನಿಮ್ಮ ವಿಡಿಯೋ ಕಂಟೆಂಟ್, ಸೊ ಅವ್ರು ಕ್ಲಿಕ್ ಮಾಡಬೇಕು. ಬಂದು ಸ್ಕ್ರೀನ್ನ ಕ್ಲಿಕ್ ಮಾಡಬೇಕು. ಲಾಸ್ಟ್ ಟೈಮೆಲ್ಲ ಸುಮಾರು ಜನ ನನ್ನ ಕೇಳಿದ್ದಾರೆ ಆ ಡಿಮಾರ್ಟ್ ವಿಡಿಯೋದಕ್ಕೆ. ತೋರಿಸ್ತೀನಿ ನಾನು ನಿಮಗೆ. ಆ ಡಿಮಾರ್ಟ್ ವಿಡಿಯೋದಲ್ಲೆಲ್ಲ ಏನಂತ ಹೇಳಿದ್ದಾರೆ ಅಂದರೆ, ಅದು ತುಂಬ ಚೆನ್ನಾಗಿದೆ ಮೇಡಮ್, ಥಂಬ್ಲೈನು ಹೇಗೆ ಮಾಡಿದ್ರಿ, ಏನು ಕತೆ, ಅದು ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು ಅನಿಸುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ಆ ಥರ ಅನಿಸ್ಬೇಕು ಜನಕ್ಕೆ, ಅರ್ಥ ಆಯ್ತು? ಅಷ್ಟು ಅಟ್ರಾಕ್ಟಿವ್ ಆಗಿರಬೇಕು ಥಂಬ್ಲೈನು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಿಮ್ಮ ಥಂಬ್ಲೈನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇದು ಮೊದಲನೇ ಮಂತ್ರ ಸ್ನೇಹಿತರೆ, ನಮ್ಮ ವಿಡಿಯೋ ಕ್ಲಿಕ್ ಆಗೋಕ್ಕೆ. ಈ ಟಿಪ್ಸ್ ಮೇಲೆ ನಾನು ವರ್ಕ್ ಮಾಡಿದೆ, ಅರ್ಥ ಆಯ್ತಾ? ಈ ನಡುವೆ ಇನ್ನೊಂದು ಏನು ನಡೀತಿದೆ, ಥಂಬ್ಲೈನ್ನ ಕೊಲಾಜ್ ಮಾಡೋಕ್ಕೆ ಹೋಗಿ ಬರೋ ವಿಷಯ ಎಲ್ಲ ಥಂಬ್ಲೈನ್ ಮೇಲೆ ತೋರಿಸ್ಬಿಡ್ತಾ ಇದ್ದಾರೆ. ಇನ್ನೊಂದೇನೋ ಗ್ರೇವಿ ಮಾಡಿದೆ, ಇನ್ನೊಂದೇನೋ ಸ್ಕಿನ್ ಕೇರ್ ಮಾಡಿದೆ, ಇನ್ನೊಂದೇನೋ ಹೇರ್ ಕೇರ್ ಮಾಡಿದೆ, ಅಷ್ಟು ಫೋಟೋ ಅಲ್ಲಿ ಹಾಕ್ಬಿಟ್ರೆ ಆ ವೀಡಿಯೋಸ್ ನೋಡೋಲ್ಲ. ಥಂಬ್ಲೈನಲ್ಲಿ ನೋಡ್ಬಿಟ್ಟು ಏನೋ ಈಗ ಕನೆಕ್ಟ್ ರಿಟರ್ನ್ ಅನ್ನೋರು ಇರ್ತಾರಲ್ಲ, ಸೂಪರ್ ದಟ್ ದಿಸ್ ಅಂತ ಕಳಿಸ್ತಾರೆ ಅಲ್ವಾ? ಸೊ ನೀವು ಥಂಬ್ಲೈನಲ್ಲಿ ಕ್ಯೂರಿಯಾಸಿಟಿ ಮೂಡಿಸಿ, ಅವ್ರು ಬಂದು ಕ್ಲಿಕ್ ಮಾಡಿ ಒಳಗೆ ಏನಾಗಿದೆ ನೋಡೋಣ ತಡಿ ಅನ್ನಿಸ್ಬೇಕು. ಆ ಥರ ನೀವು ಏನು ಮಾಡಿ, ಥಂಬ್ಲೈನ್ನ ಕ್ರಿಯೇಟ್ ಮಾಡಿ. ನಿಮಗೊಂದು ಉದಾಹರಣೆಗೆ ತೋರಿಸ್ತೀನಿ ಏನು ಥಂಬ್ಲೈನ್ ಅದು ಏನು ಕತೆ. ತುಂಬ ಜನ ಇಷ್ಟಪಟ್ಟು ಕೇಳಿದ್ರು ಸ್ನೇಹಿತರೆ, ಅದು ಹೇಗೆ ಮಾಡಿದ್ರಿ, ಅದನ್ನು ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು ಅನಿಸುತ್ತೆ, ನಿಮ್ಗೆ ಯಾರಾದರೂ ಮಾಡಿಕೊಡ್ತಾರ ಅಂತ. ಯಾರೂ ಇಲ್ಲ ಸ್ನೇಹಿತರೆ, ನಾನು ಯಾರ ಹತ್ರನೂ ಆ ಥರ ಎಕ್ಸ್ಪೆಕ್ಟು ಮಾಡಲ್ಲ. ಬಿಕಾಸ್ ನಮ್ಮ ಚಾನಲ್ ಬೆಳೀಲಿ ಅಂತ ಇನ್ನೊಬ್ರು ಅಯ್ಯೋ ಅದು ಸಮಯ ಕೊಟ್ಟು ನನಗೆ ಮಾಡಿಕೊಡಿ ಅನ್ನೋದನ್ನ ಕಲಿಯೋಣ. ಎಷ್ಟು ದಿನ ಕೇಳ್ತೀರಾ ಬೇರೆಯವ್ರನ್ನ, ಎಷ್ಟು ದಿನ ಕೇಳ್ತೀರಾ? ಸೊ ನೀವೇ ಕಲ್ತ್ರೆ ಇಟ್ಸ್ ಅ ಸೇಫ್ ಸ್ನೇಹಿತರೆ. ಅದು ಹೇಗೆ ಮಾಡೋದು ಅಂತ ಬೇಕಾದ್ರೆ ನಾನು ಮುಂದೆ ನಿಮ್ಗೆ ಹೇಳ್ಕೊಡ್ತೀನಿ, ತೋರಿಸ್ತೀನಿ ನಿಮ್ಗೆ ಏನದು ಥಂಬ್ಲೈನ್ ಅಂತ. ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಬಹುಶಃ ಇಲ್ಲಿ ಉಲ್ಟಾ ಕಾಣಿಸುತ್ತೆ. ಬೇಕಾದ್ರೆ ನಾನು ಫೋಟೋ ಹಾಕ್ತೀನಿ ನಿಮಗೆ. ಇಲ್ಲಿ ಮಿರರ್ ಇಮೇಜಸ್ ಇರೋದ್ರಿಂದ ಏನಿದೆ ಅದರಲ್ಲಿ ಅಂತ ನೋಡೋದಾದರೆ, ಡಿಮಾರ್ಟ್ ಹೋಗೋ ಚಿಂತೆನೇ ಬೇಡ. ಡಿಮಾರ್ಟಿಂದ ನೇರ ನಿಮ್ಮ ಮನೆಗೆ. ಸೊ ಡಿಮಾರ್ಟ್ ಪಿಕ್ಚರ್ ಹಾಕಿ ಅದ್ರಲ್ಲಿ ನಂದು ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಬರೆದಿದ್ದೀನಿ. ದಿಸ್ ಈಸ್ ವಾಟ್ ಸ್ನೇಹಿತರೆ, ನಿಮ್ಮ ಥಂಬ್ಲೈನು ಜನಕ್ಕೆ ಇಷ್ಟ ಆಗಬೇಕು. ಫಸ್ಟು ಮೇನ್ ಥಂಬ್ಲೈನ್ ಮೇಲೆ ವರ್ಕ್ ಮಾಡಿ, ಅರ್ಥ ಆಯ್ತಾ? ಸೊ ಥಂಬ್ಲೈನಲ್ಲಿ ನೀವು ಹಾಕುವಂಥ ಬ್ಯಾಕ್ಗ್ರೌಂಡ್ಗೂ ಅಲ್ಲಿ ಬರೆಯೋ ಫಾಂಟಿಂಗ್ ಲೆಟರ್ಗೂ ಆಪೋಸಿಟ್ ಇರಲಿ. ಈಗ ನಾನೇನೋ ನೀಲಿ ಕಲರು, ಈಗ ಒಂದು ಡ್ರೆಸ್ ತೊಗೊಳ್ಳಿ, ಇದೇನೋ ಇದೆ, ಇದ್ರ ಮೇಲೆ ನಾನು ಯಾವ ಕಲರ್ ಬರಿಬೋದು? ಇದೇ ಕಲರ್ ಬರೆದ್ರೆ ಇದು ಕಾಣಿಸುತ್ತಾನೋ, ಇದಕ್ಕೆ ಆಪೋಸಿಟಾಗಿ ರೆಡ್ ಹಾಕಿ, ಎಲ್ಲೋ ಹಾಕಿ. ಸೊ ಆಪೋಸಿಟ್ ಆಗಿರಲಿ. ನಿಮ್ದು ಅಲ್ಲಿ ಏನು ಪಿಕ್ಚರ್ ಇದೆ, ಬ್ಯಾಕ್ಗ್ರೌಂಡ್ ಪಿಕ್ಚರು, ಅದಕ್ಕೆ ಅದು ಆಪೋಸಿಟ್ ಆಗಿರಲಿ ಸ್ನೇಹಿತರೆ. ಸೊ ಅದು ವರ್ಕ್ ಆಗುತ್ತೆ. ಫಸ್ಟು ಥಂಬ್ಲೈನ್ ಮೇಲೆ ವರ್ಕ್ ಮಾಡಿ, ಓಕೆನಾ? ನೆಕ್ಸ್ಟ್ ಟೈಟಲ್ಗೆ ಬನ್ನಿ. ನೆಕ್ಸ್ಟ್ನೇ ಎರಡನೇ ಪಾಯಿಂಟ್ ಏನು, ಟೈಟಲಲ್ಲಿ ಕಂಕಣ ಸುತ್ಕೊಂಡು ಮೈಲಾರಕ್ಕೆ ಬರಬೇಡಿ ಸ್ನೇಹಿತರೆ. ನೇರವಾಗಿ ಸರಳವಾಗಿ ವಿಷಯನ ಮುಟ್ಟಿಸಿ. ಈಗ ನೋಡಿ, ನೀವು ಆನ್ಲೈನ್ ಡಿಮಾರ್ಟ್ಗೆ ಹೋಗೋದು ಬೇಡ, ಅದು ಇದು ಅಂತೆಲ್ಲ ಕತೆ ಹೇಳೋದಕ್ಕಿಂತ ಡಿಮಾರ್ಟಿಂದ ನೇರ ನಿಮ್ಮ ಮನೆಗೆ
ಲೈನ್ಗಳು ಸ್ವಲ್ಪ ಕ್ಯಾಚಿ ಆಗಿರಲಿ, ನಮಗೆ ಬಾಯಿಗೆ ಸಿಗುವಂಗಿರಲಿ, ಎಲ್ಲರೂ ಬಳಸುವಂಥ ರೂಢಿ ಪದದಲ್ಲಿರಲಿ ಸ್ನೇಹಿತರೆ. ಸೊ ಟೈಟಲ್ನ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ನೇರವಾಗಿ ಸರಳವಾಗಿ ತಿಳಿಸಿ, ಓಕೆನಾ. ಅಲ್ಲಿ ಒಂದು 3 ಹ್ಯಾಶ್ಟ್ಯಾಗ್ ಹಾಕಿ ಹೆವಿ ಹಾಕಬೇಡಿ ಅಲ್ಲಿ, ಯಾಕಂದ್ರೆ ಅಲ್ಲೊಂದು ಲಿಮಿಟೇಷನ್ ಇರುತ್ತೆ. 101 ಆರ್ ಸಮಥಿಂಗ್ 101 ಲೆಟರ್ಸ್ ಯೂಸ್ ಮಾಡಷ್ಟೇ ನಾವು ಬರಿಬೇಕಾಗಿರುತ್ತೆ ಅಲ್ವಾ. ಸೊ ಅಲ್ಲಿ ಟೈಟಲಲ್ಲಿ ಏನು ಮಾಡಿ, ಟೈಟಲಲ್ಲಿ ಒಂದು ಇಂಪಾರ್ಟೆಂಟ್ ಹ್ಯಾಶ್ಟ್ಯಾಗ್ ಹಾಕ್ಸಿ, ಓಕೆನಾ. ಏನಾಯಿತು, ತಮ್ಲೈನ್ ಆಯಿತು, ಟೈಟಲ್ ಆಯಿತು. 3ನೇ ಪಾಯಿಂಟ್ ಏನು ಅಂತಂದರೆ ಡಿಸ್ಕ್ರಿಪ್ಷನ್. ಇಲ್ಲಿದೆ ಮ್ಯಾಟ್ರು ಮೇಯ್ನ್. ನಾನು ಇಂಪ್ರೂವ್ ಮಾಡ್ಕೊಂಡಂತಹ ತುಂಬ ಲೇಟೆಸ್ಟು ಮತ್ತು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಡಿಸ್ಕ್ರಿಪ್ಷನ್. ನನಗೊಂದಷ್ಟು ಜನ ಸಜೆಸ್ಟ್ ಮಾಡಿ ತೊಗೋತೀನಿ ಸ್ನೇಹಿತರೆ, ಸಜೆಷನಿಗೆ ನಾನು ಬೇಡ ಅನ್ನಲ್ಲ. ಅವ್ರು ಹೇಳಿದ್ರು ಇಲ್ಲ ನಿಮ್ಮ ವಿಡಿಯೋ ಇಷ್ಟು ಚೆನ್ನಾಗಿದೆ, ತಮ್ಲೈನ್ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ. ಸುಮಾರು ಜನ ಹೇಳಿದ್ರು ನಿಮ್ದು ಯಾಕೆ ವೈರಲ್ ಆಗಿಲ್ಲ ಅಂದರೆ ನೀವು ಹ್ಯಾಶ್ಟ್ಯಾಗ್ ಮೇಲೆ ವರ್ಕ್ ಮಾಡಿ. ಸೊ ನಾನೇನಾಗ್ತಿದ್ದೆ, ಸುಮ್ಮನೆ ಒಂದಷ್ಟು ಹ್ಯಾಶ್ಟ್ಯಾಗ್ ಹಾಕಿ ಬಿಟ್ಬಿಡ್ತಿದ್ದೆ. ಹಂಗಲ್ಲ ಸ್ನೇಹಿತರೆ, ಹ್ಯಾಶ್ಟ್ಯಾಗ್ ಮ್ಯಾಟರ್ಸ್ ಅ ಲಾಟ್. ಎಷ್ಟೊಂದು ಚೆನ್ನಾಗಿ ನಾವು ವಿಡಿಯೋ ಮಾಡಿ ಅದು ಹೇಗೆ ಗೊತ್ತಾಗೋದು, ಹೇಗೆ ಜನಕ್ಕೆ ನಾನು ಮಾಡಿದ್ದೀನಿ ಅಂತ. ಸೊ ಅದು ಗೊತ್ತಾಗಬೇಕು ಅಂತಂದರೆ ಯು ಪ್ಲೀಸ್ ವರ್ಕ್ ಆನ್ ದ ಹ್ಯಾಶ್ಟ್ಯಾಗ್. ಆ ವಿಡಿಯೋಗೆ ರಿಲೇಟೆಡ್ ಹ್ಯಾಶ್ಟ್ಯಾಗ್ ಹಾಕಿಸಿ. ಮಿನಿಮಮ್ 10 ಹ್ಯಾಶ್ಟ್ಯಾಗ್, 10 ಒಳಗೆ ಹ್ಯಾಶ್ಟ್ಯಾಗ್ ಹಾಕಿ. ಫಸ್ಟ್ 5 ಹೇಳ್ಕೊಡ್ತೀನಿ ಏನು ತುಂಬ ವೈರಲ್ ಆಗುವಂಥ ವೀಡಿಯೋಸ್ ಏನು ಅಂತ ನಾನು ಹೇಳ್ತೀನಿ. ಈಗ ನೀವೊಂದು ಏನೋ ವೀಡಿಯೋ ಚಿಕನ್ ರೆಸಿಪಿ ವೀಡಿಯೋ ಮಾಡಿದ್ದೀರಾ. ಚಿಕನ್ ರೆಸಿಪಿ ವಿಡಿಯೋದಲ್ಲಿ ನೀವು ಫಸ್ಟ್ ಹಾಕಬೇಕಾಗಿರುವಂಥ ಹ್ಯಾಶ್ಟ್ಯಾಗ್ ಏನು, ಚಿಕನ್ ರೆಸಿಪಿ ಮೇಯ್ನ್ ಬಂದ್ಬಿಡುತ್ತೆ ಅದರಲ್ಲಿ, ಆಯಿತಾ. ಅದ್ರಲ್ಲಿ ನೀವು ಗ್ರೇವಿನ, ಬಿರಿಯಾನಿನ ಅದು ನಿಮಗೆ ಬಿಟ್ಟಿದ್ದು, ನೆಕ್ಸ್ಟ್ ಅದಕ್ಕೆ ಹ್ಯಾಶ್ಟ್ಯಾಗ್ ಹಾಕಿ ಬಿರಿಯಾನಿ ಇಲ್ಲ ಚಿಕನ್ ಬಿರಿಯಾನಿ, ಓಕೆನಾ. ಸೊ ಇಷ್ಟೆಲ್ಲ ನೀವು ಹಾಕ್ಕೊಂಡು ಮೇಯ್ನ್ ಒಂದು ಇಂಪಾರ್ಟೆಂಟ್ ಏನು ವೈರಲ್ ವಿಡಿಯೋ ಅಂತ ನೀವು ಮೆನ್ಷನ್ ಮಾಡಿ. ವೈರಲ್ ವಿಡಿಯೋ ಪ್ಲಸ್ ಇನ್ನೊಂದು ಡೈಲಿ ವ್ಲಾಗ್. ಈ ನಮ್ಮ ವ್ಲಾಗ್ ಚಾನಲ್ಸ್ ಏನಿರ್ತಾರೆ ಟೆಕ್ ರಿಲೇಟೆಡ್ ಅಲ್ಲದೇ ವ್ಲಾಗ್, ಡೈಲಿ ವ್ಲಾಗ್ ಅನ್ನೋದನ್ನು ಮೆನ್ಷನ್ ಮಾಡಿ ಹ್ಯಾಶ್ಟ್ಯಾಗ್ ಹಾಕಿ. ಪ್ಲಸ್ ಕನ್ನಡ ವ್ಲಾಗ್ ಅನ್ನೋದನ್ನು ಮೆನ್ಷನ್ ಮಾಡಿ. ನಾನು ಇದನ್ನು ಅಳವಡಿಸ್ಕೊಂಡೆ ಸ್ನೇಹಿತರೆ, ನಾನು ಇದನ್ನು ಮಾಡ್ತಿರ್ಲಿಲ್ಲ. ಆಮೇಲೆ ಆ ವಿಡಿಯೋಗೆ ಏನೇನು ಬಂದು ಹೋಗುತ್ತೆ ಒಂದಷ್ಟು ಹ್ಯಾಶ್ಟ್ಯಾಗ್ ಹಾಕ್ಸಿ. ಯೋಚನೆ ಮಾಡಿ, ಆ ವಿಡಿಯೋ ನೀವು ಒಂದ್ಸಲ ನೋಡಿ ಬಿಫೋರ್ ಅಪ್ಲೋಡಿಂಗ್. ಈಗ ನಾನು ನಮ್ಮ ಹಸ್ಬೆಂಡ್ ಒಂದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಹಾಕಿದ್ದೀನಿ, ಅದ್ರದ್ದು ಐಕಾರ್ಡಲ್ಲಿ ಹಾಕ್ತೀನಿ ಆ ವಿಡಿಯೋ ನೋಡಿ. ಆ ಬರ್ಡೇಲಿ ಏನೇನು ಬರುತ್ತೆ, ಡೆಕೋರೇಷನ್, ಹ್ಯಾಶ್ಟ್ಯಾಗ್ ಡೆಕೋರೇಷನ್, ಬರ್ಡೇ ಸೆಲೆಬ್ರೇಷನ್, ಹ್ಯಾಶ್ಟ್ಯಾಗ್ ಕೇಕ್. ನಾನು ಕೇಕ್ನ ಕಸ್ಟಮೈಸ್ ಮಾಡಿಸಿದ್ದೆ, ಹ್ಯಾಶ್ಟ್ಯಾಗ್ ಕೇಕ್. ಸೊ ನನ್ನ ಮಕ್ಳು ಇರ್ತಾರೆ, ಸೊ ಬೇಬಿ ಗರ್ಲ್ಸ್ ಅಥವಾ ಕಿಡ್ಸ್. ಸೊ ಈ ಥರ ನೀವು ಹಾಕಿ, ಅಥವಾ ಹಬ್ಬಿ ಅಥವಾ ಲವ್ ನೋಡಿ. ಒಂದಷ್ಟು ಹ್ಯಾಶ್ಟ್ಯಾಗ್ ಬೇರೆಯವ್ರು ಏನು ಹಾಕಿರ್ತಾರೆ ಅಂತ ಚೆಕ್ ಮಾಡಿ. ಬಟ್ ಅದನ್ನು ಕಾಪಿ ಮಾಡೋಕ್ಕಾಗಲ್ಲ. ನಿಮ್ಮ ವಿಡಿಯೋ ರಿಲೇಟೆಡ್ ಏನಿದೆ ಅದನ್ನು ನೀವು ಯೋಚನೆ ಮಾಡಬೇಕು, ತಲೆ ಕೆಲಸ ಕೊಡಲೇಬೇಕು. ಅರ್ಥ ಆಯ್ತಾ. ನಾವು ಎಷ್ಟು ದಿನ ಬೇರೆಯವ್ರನ್ನ ಕೇಳ್ತೀವಿ ಸ್ನೇಹಿತರೆ, ಒಂದಿನ ಹೇಳ್ತಾರೆ, 2 ದಿನ ಹೇಳ್ತಾರೆ, ಯಾರೂ ಹೇಳಲ್ಲ ಸ್ನೇಹಿತರೆ. ನಾನೇ ಸ್ವತಃ ಫೀಲ್ ಮಾಡಿದ್ದೀನಿ. ಒಂದು ಬಂಪ್ಟಿಂಗ್ ಲೈನ್ ನನಗೆ ಬೇಕಿತ್ತು. ಅದನ್ನು ನನ್ನ ಆತ್ಮೀಯರನ್ನ ಕೇಳಿದಾಗಲೂ ಅವ್ರು ನನಗೆ ಹೇಳಿಲ್ಲ. ದೇ ಸಜೆಸ್ಟೆಡ್ ಇವ್ರ ವಿಡಿಯೋ ನೋಡಿ, ಅವ್ರ ವಿಡಿಯೋ ನೋಡಿ, ಅವ್ರಿಗೆ ಗೊತ್ತಾಗಿರುತ್ತೆ ಯಾರಿಗೆ ಅಂತ. ಸೊ ಈ ಥರ ಎಲ್ಲ ಮಾಡ್ತಾರೆ. ಸೊ ನಾನು ಆಗ ಬಹುಶಃ ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಲರ್ನ್. ಕಲಿಯೋಣ, ಇನ್ನೊಂದೇನೋ ಮಾಡಿ, ಮತ್ತೊಂದೇನೋ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ ಸ್ನೇಹಿತರೆ. ಕಲೀರಿ, ಕಲಿತಾನೆ ನಾವು ಬೆಳೆಯೋಕೆ ಹೋಗಕ್ಕೆ ಸಾಧ್ಯ. ನಾನು ಹಳೆ ತಮ್ಲೈನ್ಸ್ ನೋಡಿದ್ರೆ ನನಗೆ ನಗು ಬರುತ್ತೆ. ಮೇ ಬಿ ಮಾರ್ಚ್ ತಿಂಗಳಲ್ಲಿ ನನ್ನ ಮಗಳಿಗೆ ಆ್ಯನ್ಯುವಲ್ ಎಕ್ಸಾಮ್ ನಡೀತಿತ್ತು. ಆಗ ನಾನು ಫಸ್ಟ್ ಟೈಮ್ ವಿಡಿಯೋ ಹಾಕಿದ್ದು ಅನಿಸುತ್ತೆ. ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ ಯೂಟ್ಯೂಬ್ ಬಗ್ಗೆ. ನಾನು ಹೇಳ್ದಂಗೆ ಯಾವುದು ಸಿಲೆಬಸ್ ಇಲ್ಲ ಕೋರ್ಸ್ ಇಲ್ಲ. ಸೊ ಡೈರೆಕ್ಟಾಗಿ ಹಾಕಿದ್ದೀನಿ. ಅದ್ರ ತಮ್ಲೈನ್ ನೋಡಿ ಎಷ್ಟು ಇದೆ, ನನಗೆ ನಗು ಬರುತ್ತೆ ಈಗ ನೋಡಿದ್ರೆ. ಸೊ ಈ ಥರ ನಾವು ಡೇ ಬೈ ಡೇ ಕಲ್ತ್ಕೊತಾ ಹೋಗ್ಬೇಕು. ಈಗ ಏನಾಯಿತು, ತಮ್ಲೈನ್ ಆಯಿತು, ಟೈಟಲ್ ಆಯಿತು, ಡಿಸ್ಕ್ರಿಪ್ಷನಲ್ಲಿ ಆಯಿತು. ಡಿಸ್ಕ್ರಿಪ್ಷನ್ ನೀವು ನೀಟಾಗಿ ಹಾಕಬೇಕು. ಏನಂತ ಹಾಕಬೇಕು, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಚಾನಲ್ ಹೆಸರೇನಿದೆ, ನಂದು ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್ ಇದೆ, ಅದನ್ನು ಹಾಕೋಣ. ಅರ್ಥ ಆಯಿತಾ. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ಅಂತೇಳಿ ಅದರದನ್ನು ನಾನು ಹಾಕ್ತೀನಿ, ಓಕೆನಾ. ಅದಾದಮೇಲೆ ನೀವು ಟೈಟಲ್ನ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ. ಏನು ನೀವು ಟೈಟಲಲ್ಲಿ ಹಾಕ್ತಿರ್ತೀರ, ಡಿಮಾರ್ಟಿಂದ ನೇರ ಮನೆಗೆ ಅಥವಾ ಬರ್ಡೇ ಸೆಲೆಬ್ರೇಷನ್ ಸಮಥಿಂಗ್ ನೀವೇನು ಹಾಕಿದ್ದೀರಾ ಈ ಥರ ಹಾಕಿ ಅದನ್ನು ಅಲ್ಲಿ ಕಾಪಿ ಮಾಡಿ. ಅಲ್ಲಿ ಕಾಪಿ ಮಾಡಾದ್ಮೇಲೆ ನೆಕ್ಸ್ಟ್ ನೀವೇನು ಮಾಡಿ, ಹ್ಯಾಶ್ಟ್ಯಾಗ್ಗಳನ್ನ ಹಾಕ್ತಾ ಹೋಗಿ. ಹ್ಯಾಶ್ಟ್ಯಾಗ್ ಹಾಕಿ 10 ಒಳಗೆ ಮಿನಿಮಮ್ ಒಂದು 10ಗಿಂತ ಜಾಸ್ತಿನೂ ಹಾಕ್ಬೇಡಿ, ಇಗ್ನೋರ್ ಆಗುತ್ತೆ. ಮತ್ತು ಒಂದು ಲಿಮಿಟೇಷನ್ ಇರುತ್ತೆ ಇಷ್ಟು ಹಾಕಬೇಕು ಅಂತ. ಮಿನಿಮಮ್ 10 ಆದರೂ ಹಾಕಿ. ಅಲ್ಲಲ್ಲಿ 3 ಟ್ರೆಂಡಿಂಗಲ್ಲಿರುವಂಥದ್ದು ಹಾಕಿ. ವೈರಲ್ ವಿಡಿಯೋ, ಡೈಲಿ ವ್ಲಾಗ್, ಕನ್ನಡ ವ್ಲಾಗ್, ಈ 3 ಅಂತೂ ಮಿಸ್ ಮಾಡಲೇಬೇಡಿ. ಯಾಕಂದ್ರೆ ನಮ್ಮ ಆಡಿಯನ್ಸ್ಗೆ ಗೊತ್ತಾಗೋದು ಹೇಗೆ, ನಾನು ವಿಡಿಯೋ ಮಾಡಿದ್ದೀನಿ, ನನ್ನ ತಂಗಿಗೆ ಗೊತ್ತು, ನನ್ನ ಅಕ್ಕಂಗೆ ಗೊತ್ತು, ನಮ್ಮ ಅಮ್ಮಂಗೆ ಗೊತ್ತು, ನಮ್ಮ ಅಪ್ಪಂಗೆ ಗೊತ್ತು, ಫ್ಯಾಮಿಲಿಗೆ ಗೊತ್ತು, ಬೇರೆಯವ್ರಿಗೆ ಹೆಂಗೆ ರೀಚ್ ಆಗುತ್ತೆ. ಸೊ ಥ್ರೂ ದ ಹ್ಯಾಶ್ಟ್ಯಾಗ್, ಅದೇ ದಾರಿ, ಅದೇ ನಿಮಗೆ ಒಂದು ಸೇತುವೆ. ಹ್ಯಾಶ್ಟ್ಯಾಗ್ ಹಾಕಿ. ಹ್ಯಾಶ್ಟ್ಯಾಗ್ ಎಲ್ಲ ಹಾಕಿದ್ಮೇಲೆ ಮ್ಯೂಸಿಕ್ ಏನಾದ್ರು ನೀವು ಆ್ಯಡ್ ಮಾಡಿದರೆ ಮ್ಯೂಸಿಕ್ ಹಾಕಿ. ಮ್ಯೂಸಿಕ್ ಹಾಕ್ಬಿಟ್ಟು ಅವ್ರು ಥ್ಯಾಂಕ್ ಯು ಮ್ಯೂಸಿಕ್ ಕರ್ಟಸಿ ಹಾಕಿ. ನೀವೇನಾದ್ರು ಡಿಸ್ಕ್ರಿಪ್ಷನ್ ಡ್ರೆಸ್ ಬಗ್ಗೆ ಏನೋ ಲಿಂಕ್ ಕೊಡ್ತೀರಾ, ಯಾವುದೋ ಪ್ರಾಡಕ್ಟ್ ಬಗ್ಗೆ ಲಿಂಕ್ ಕೊಡ್ತೀರಾ ಅಂದರೆ ಆ ಪ್ರಾಡಕ್ಟ್ ಹಾಕಿ, ಪ್ರಾಡಕ್ಟ್ದು ಲಿಂಕ್ ಅಲ್ಲಿ ಹಾಕಿ. ಸೊ ಎಂಡಿಂಗಲ್ಲಿ ಏನು ಮಾಡಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತೇಳಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ, ದಯವಿಟ್ಟು ಮರಿಬೇಡಿ. ಅದನ್ನು ನೀವು ಹಾಕಲೇಬೇಕು. ಅರ್ಥ ಆಯ್ತಾ. ಸೊ ಎಸ್, ನೆಕ್ಸ್ಟು ಸ್ನೇಹಿತರೆ, ಈಗ ಡಿಸ್ಕ್ರಿಪ್ಷನ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ
ಟೈಮಿಂಗ್ಸ್. ನೀವು ಯಾವ ಟೈಮಿಂಗ್ಸಲ್ಲಿ ಆಗ್ತೀರಾ ಅನ್ನೋದು ಮ್ಯಾಟರ್ಸ್ ಅಲಾಟ್ ಸ್ನೇಹಿತರೆ. ಟೈಮಿಂಗ್ಸ್ನ ಚೆಕ್ ಮಾಡಿ. ನಿಮ್ಮ YT ಸ್ಟುಡಿಯೋದಲ್ಲಿ ಇದ್ದೇ ಇರುತ್ತೆ. ಎಲ್ಲರಿಗೂ ಗೊತ್ತು YT ಸ್ಟುಡಿಯೋ ಅಂತ ಒಂದು ಆ್ಯಪ್ ಇದೆ ಅಂತ. ಗೊತ್ತಿಲ್ಲದಿದ್ರೆ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಗೊತ್ತು, 99% ಜನಕ್ಕೆ ಗೊತ್ತು. ಅದರಲ್ಲಿ ನಿಮ್ಮ ಆಡಿಯನ್ಸ್ ತೋರಿಸುತ್ತೆ. ಸಂಡೇ ಇಷ್ಟೊತ್ತಿಗೆ ಆ್ಯಕ್ಟಿವ್ ಆಗಿರ್ತಾರೆ, ಮಂಡೇ ಇಷ್ಟೊತ್ತಿಗೆ ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋ ಪಾಯಿಂಟ್ಸು ನಿಮಗೆ ತೋರಿಸುತ್ತೆ. ಈ YT ಸ್ಟುಡಿಯೋನೇ ನಿಮ್ಮ ಗುರು ಸ್ನೇಹಿತರೆ. ಎಲ್ಲ ಅದ್ರಲ್ಲಿ ಬರುತ್ತೆ. ನೀವೇನು ಹೇಳ್ತೀರಾ, ರಿಸ್ಟ್ರಿಕ್ಷನ್ ಇದ್ದರೆ ಬರುತ್ತೆ, ಸಾರಿ ಎಕ್ಸ್ಕ್ಯೂಸ್ ಮೀ, ರಿಸ್ಟ್ರಿಕ್ಷನ್ ಇದ್ದರೆ ಬರುತ್ತೆ, ಕಾಪಿರೈಟ್ ಇಶ್ಯೂಸ್ ಇದ್ದರೆ ಬರುತ್ತೆ ಸ್ನೇಹಿತರೆ. YT ಸ್ಟುಡಿಯೋನೇ ನಿಮ್ಮ ಗುರು ಇದ್ದಂಗೆ. ಸಾರಿ, ಥ್ರೋಟ್ ಸ್ವಲ್ಪ ಕಿಚ್ಕಿಚ್ಚಾಗ್ಬಿಟ್ಟಿದೆ. YT ಸ್ಟುಡಿಯೋನೇ ನಿಮ್ಮ ಗುರು ಇದ್ದಂಗೆ. ದಯವಿಟ್ಟು ಅದನ್ನು ಚೆಕ್ ಮಾಡಿ. ಕಾಪಿರೈಟ್ ಇದ್ದರೆ ತೋರಿಸುತ್ತೆ, ರಿಸ್ಟ್ರಿಕ್ಷನ್ ಇದ್ದರೆ ತೋರಿಸುತ್ತೆ. ನಿಮ್ಗೆ ಏನು ಬೇಕು ಆಲ್ಮೋಸ್ಟ್ ಅಲ್ಲಿ YT ಸ್ಟುಡಿಯೋದಲ್ಲಿ ನಿಮಗೆಲ್ಲ ಸಿಗುತ್ತೆ ಸ್ನೇಹಿತರೆ. ದಯವಿಟ್ಟು ಅದನ್ನು ಚೆಕ್ ಮಾಡೋದು ಮರಿಬೇಡಿ. ಸೊ ನಾನೇನು ಹೇಳಿದೆ, ಆಡಿಯನ್ಸ್ ಟೈಮಿಂಗ್ಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತು, ಅದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ. ಅಪ್ಪು ಸರ್ದು ಇತ್ತೀಚೆಗೆ ಪುಣ್ಯ ಸ್ಮರಣೆ ಆಯಿತು. ಅವ್ರದ್ದು ಶಾರ್ಟ್ಸ್ ಹಾಕ್ತೆ ನಾನು. ಯಾಕೆ ಅಂತ, ಅಪ್ಪು ಸರ್ ಯಾರಿಗೆ ಇಷ್ಟ ಇಲ್ಲ, ಈಸ್ ಅ ಪರಮಾತ್ಮ ಅಲ್ವಾ. ನನಗಂತೂ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ. ಆಲ್ಮೋಸ್ಟ್ ಅಜಾತ ಶತ್ರು ಅವರು. ನಾನು ಅಂದ್ಕೊಳ್ಳೋ ಇದು ಕ್ಲಿಕ್ ಆಗುತ್ತೆ, ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ಬೆಳಗ್ಗೆನೇ ಹಾಕ್ಬಿಡೋಣ, ಈವ್ನಿಂಗ್ವರೆಗೂ ಚೆನ್ನಾಗಿ ಹೋಗುತ್ತೆ ಅಂತ ಗೂಗಲಿಂದ ಫೋಟೋಸ್ ತೆಗೆದು ಡೌನ್ಲೋಡ್ ಮಾಡಿ ಸರ್ಕಸ್ ಎಲ್ಲ ಮಾಡಿ ರೆಡಿ ಮಾಡಿದೆ. ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ. 8:30 ಮಾರ್ನಿಂಗ್, ಅರೌಂಡ್ 9 ಅಂದ್ಕೊಳ್ಳಿ ಅಪ್ಲೋಡ್ ಮಾಡಿದೆ. ನೋಡಿ, ಈಗಲೂ ತೆಗೆದು ನೋಡಿ, ಅರೌಂಡ್ 20-30 ವ್ಯೂಸು ಬಂದಿಲ್ಲ ಶಾರ್ಟ್ಸ್ಗೆ. ಅದಕ್ಕೆ ನಾನು ಯಾಕೆ ಏನಾಯಿತು ಅಂತ ಯೋಚನೆ ಮಾಡಿದ್ರೆ, ನಾನು ಯೂಶ್ವಲಿ ನನ್ನ ಆಡಿಯನ್ಸ್ ಯಾವಾಗ ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ಈವ್ನಿಂಗ್ ಟೈಮ್ಸ್ ಆ್ಯಕ್ಟಿವ್ ಆಗಿರ್ತಾರೆ. 4, 5, 6, 7 ಗಂಟೆ ಅವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದಿರೋದಿರ್ಬೋದು, ಇಲ್ಲ ರಿಲ್ಯಾಕ್ಸಾಗಿ ಸಂಜೆ ಕಾಫಿ ಕುಡಿಯೋ ಟೈಮಿಂಗ್ಸಲ್ಲಿ ಇರ್ಬೋದು. ನನ್ನ ಆಡಿಯನ್ಸ್ ಆ ಟೈಮಿಂಗ್ಸಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ನಾನೇನು ಮಾಡಿಬಿಟ್ಟೆ, 8:30ಗೆ ಹಾಕಿದ್ದೀನಿ. ನೋಡಿ, ತೆಗೆದು ನೋಡಿ. ನಾನು ಯಾವ ಶಾರ್ಟ್ಸು ಡಿಲೀಟ್ ಮಾಡೋದಿಲ್ಲ, ತೆಗೆದು ನೋಡಿ. ಒಂದು ಕಲಿಕೆ ನಮಗೆ. ನಾನು ಅವಾಗ ಯಾಕೆ ಹೋಗಿಲ್ಲ ಅಂತ ಯೋಚನೆ ಮಾಡಿದಾಗ ನನಗೆ ಸಿಕ್ಕಿದ ಆನ್ಸರ್ ಇದು. ಸೊ ನಾನು ರೈಟ್ ಟೈಮ್ಗೆ ಹಾಕಿಲ್ಲ. ನನ್ನ ಹಳೆ ವೀಡಿಯೋಗಳು ಚಾಮುಂಡೇಶ್ವರಿ ತಾಯಿದೆಲ್ಲ ವೈರಲ್ ಆಗಿದೆ, ನೀವು ನೋಡಿ. ಇತ್ತೀಚೆಗೆ ಡಿ-ಮಾರ್ಟ್ದು ಸಹ ವೈರಲ್ ಆಗಿದೆ ನೋಡಿ. ಅದೆಲ್ಲವೂ ಅಷ್ಟೇ ಸ್ನೇಹಿತರೆ, ನಾನು ಈವ್ನಿಂಗ್ ಹಾಕಿರುವಂಥ ವ್ಲಾಗ್. ಅರ್ಥ ಆಯ್ತು. ಇದರಲ್ಲಿ ನಿನ್ನೆ ವೈರಲ್ ಆಗಿದ್ದ ವಿಡಿಯೋ ಅದು ಮಾತ್ರ ಸಂಡೇ ನಾನು 5 ಗಂಟೆಗೆ ಟೈಮ್ನ ಪ್ರೀಮಿಯರ್ ಸೆಟ್ ಮಾಡಿದ್ದೆ. ಮೈ ಬೆಸ್ಟ್ ಫ್ರೆಂಡ್ ಸಜೆಸ್ಟೆಡ್, ಬೇಡ ಇವತ್ತು ಸಂಡೇ, ಥ್ಯಾಂಕ್ ಯು ಡಿಯರ್. ಅವ್ರ ಹೆಸ್ರನ್ನ ನಾನು ತೊಗೊಂಡ್ರೆ ಅವರ ಪಾಪ್ಯುಲಾರಿಟಿನ ನಾನು ಎನ್ಕ್ಯಾಶ್ ಮಾಡ್ದಂಗೆ ಆಗುತ್ತೆ. ಅವ್ರ ಹೆಸರು ನಾನು ಬಳಸೋದಿಲ್ಲ, ಅವ್ರಿಗೆ ಅರ್ಥ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅವರು ಶಿ ಸೆಡ್ ದಟ್ ಇಲ್ಲ ಇವತ್ತು ಸಂಡೇ ಫ್ರೀ ಆಗಿರ್ತಾರೆ ಜನ, ನೀವು ಬೆಳಗ್ಗೆ ಹಾಕಿ. ನನಗೆ ಹಂಗೂ ಡೌಟು, ಇಲ್ಲ ನನಗೆ ವರ್ಕ್ ಆಗಲ್ಲ, ಈವ್ನಿಂಗ್ ನಂದು ವರ್ಕ್ ಆಗೋದು, ನೋಡೋಣ ಅದೃಷ್ಟ ಪರೀಕ್ಷೆ ಆಗೇ ಬಿಡಲಿ ಅಂತೇಳಿ ಐ ಹ್ಯಾವ್ ಅಪ್ಲೋಡೆಡ್ ಸ್ನೇಹಿತರೆ. ಅದು ಚೆನ್ನಾಗಿ ಟೇಕ್ ಆಫ್ ಆಯಿತು. ನೀವು ಅಲ್ಲಿ ಸಂಡೇ ಎಷ್ಟೊತ್ತಿಗೆ ಆ್ಯಕ್ಟಿವ್ ಆಗಿರ್ತಾರೆ, ಮಂಡೇ ಎಷ್ಟೊತ್ತಿಗೆ ಆ್ಯಕ್ಟಿವ್ ಇರ್ತಾರೆ, ಟೈಮ್ನ ನೋಡಿ ಚೆಕ್ ಮಾಡಿ. ಅರ್ಥ ಆಯ್ತಾ. ಏನೇನಾಯಿತು, ತಮ್ಲೈನ್ ಆಯಿತು, ಟೈಟಲ್ ಆಯಿತು, ಡಿಸ್ಕ್ರಿಪ್ಷನ್ ಆಯಿತು, ಆಡಿಯನ್ಸ್ ಟೈಮಿಂಗ್ಸ್ ಆಯಿತು. ಅರ್ಥ ಆಯ್ತಾ. ಇಷ್ಟ್ರ ಮೇಲೆ ನೀವು ದಯವಿಟ್ಟು ವರ್ಕ್ ಮಾಡಿ. ಮತ್ತೊಂದು ಏನಂದರೆ ಕಂಟೆಂಟ್. ನೀವೇನು ಕಂಟೆಂಟ್ ಕೊಡ್ತಾ ಇದ್ದೀರಾ, ಮತ್ತು ಕನ್ಸಿಸ್ಟೆನ್ಸಿ. ಸೊ ಈಗ ನೋಡಿ, ನನಗೆ ಡೈಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಚಿಕ್ಕ ಪಾಪು ಇರೋದ್ರಿಂದ. ದೊಡ್ಡ ಪಾಪು, ಚಿಕ್ಕ ಪಾಪು, ನಾನು ಮನೇಲಿ ಟ್ಯೂಷನ್ಸ್ ಮಾಡ್ತೀನಿ. ಸೊ ನನಗಂತೂ ಡೈಲಿ ಅಪ್ಲೋಡು ಎಡಿಟಿಂಗ್ ಸಾಧ್ಯನೇ ಇಲ್ಲ. ಸೊ ನಾನು ವೀಕ್ಲಿ ಒನ್ಸ್ ಟ್ವೈಸ್ ಈ ಥರ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಬಟ್ ನಾನು ಆ್ಯಕ್ಟಿವ್ ಆಗಿರ್ತೀನಿ, ಅಂದರೆ ಪೋಸ್ಟ್ ಹಾಕ್ತೀನಿ, ಕಮ್ಯುನಿಟಿ ಪೋಸ್ಟ್ಗಳು ಹಾಕ್ತಿರ್ತೀನಿ. ಶಾರ್ಟ್ಸ್ ಅಂತೂ ದಿನಕ್ಕೊಂದು ಮಿಸ್ಸೇ ಮಾಡಲ್ಲ. ಅರ್ಥ ಆಯ್ತಾ. ಅದು ಓಡ್ಲಿ ಬಿಡಲಿ ಸೆಕೆಂಡ್ರಿ, ನಾನು ಹಾಕ್ತೀನಿ. ಸೊ ನೀವು ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಡೈಲಿ ವೀಡಿಯೋ ದಬ ಅಂತ ಹಾಕಿ ಅದು ವೀಡಿಯೋಸ್ ವ್ಯೂಸ್ ಬಂದಿಲ್ಲ ಅಂದರೆ ವೇಸ್ಟು. ಸೊ ವರ್ಕ್ ಮಾಡಿ, ನಿಧಾನ ಟೈಮ್ ತೊಗೊಂಡು ಹಾಕಿ. ಅರ್ಥ ಆಯ್ತಾ. ಏನಂತ, ಆಡಿಯನ್ಸ್ ಮುಗೀತು, ಈಗ ಟೈಮಿಂಗ್ಸ್ ಮುಗೀತು, ಕನ್ಸಿಸ್ಟೆನ್ಸಿ ಮುಗೀತು. ಇದರ ಮೇಲೆ ನೀವು ವರ್ಕ್ ಮಾಡಿ. ಇಲ್ಲ 2 ದಿನಕ್ಕೊಂದು ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲ 3 ದಿನಕ್ಕೊಂದು ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಚೆಕ್ ಮಾಡಿಕೊಂಡು ವೀಡಿಯೋಸ್ನ ಹಾಕಿ ಸ್ನೇಹಿತರೆ. ಮತ್ತೊಂದು ಲಾಸ್ಟ್ ಜೊತೆಗೆ ನಿಮಗೆ ಇದು ಹಾಕಿದ್ರೆ ನಿಮ್ಮ ವೀಡಿಯೋಸ್ ವೈರಲ್ ಆಗುತ್ತೆ ಅಂತ ಹೇಳೋದಾದರೆ ಐ ಕಾರ್ಡ್ ಹಾಕಿ, ಪ್ಲಸ್ ಎಂಡ್ ಕಾರ್ಡ್ ಹಾಕಿ. ಈಗ ನನ್ನ ವೀಡಿಯೋದಲ್ಲಿ ನೀವು ನೋಡಿದ್ರೆ ಕೊನೆಯಲ್ಲಿ 4 ಆಪ್ಷನ್ ಬರುತ್ತೆ. ಆ ಸ್ಕ್ರೀನು ಸುಮ್ಮನೆ ಟಚ್ ಮಾಡಿದ್ರೆ ಆ ವೀಡಿಯೋ ಓಪನ್ ಆಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಎಂಡ್ ಸ್ಕ್ರೀನ್. ಅದನ್ನು ನೀವು ಹಾಕಿ. ಅದು ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಇಲ್ಲ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತೀನಿ. ಇಲ್ಲ ಟೆಕ್ ಚಾನಲ್ಗಳಲ್ಲಿ ನೀವು ದಯವಿಟ್ಟು ಹೋಗಿ ಸರ್ಚ್ ಮಾಡಿದ್ರೆ ಹೌ ಟು ಹ್ಯಾಡ್ ಎಂಡ್ ಸ್ಕ್ರೀನ್, ಹೌ ಟು ಹ್ಯಾಡ್ ಐ ಕಾರ್ಡ್, ನಿಮ್ಗೆ ಫುಲ್ ಡೀಟೇಲ್ ವೀಡಿಯೋ ಸಿಗುತ್ತೆ. ದಯವಿಟ್ಟು ನೋಡಿ ಕಲ್ತ್ಕೊಂಡು ಮಾಡಿ. ಅರ್ಥ ಆಯ್ತಾ ಸ್ನೇಹಿತರೆ. ಸೊ ದಿಸ್ ಈಸ್ ವಾಟ್. ಇಷ್ಟು ಪಾಯಿಂಟ್ಸು ತುಂಬ ಇಂಪಾರ್ಟೆಂಟು. ದಯವಿಟ್ಟು ಇದ್ರ ಮೇಲೆ ವರ್ಕ್ ಮಾಡಿ. ಸೊ ಜೊತೆಗೆ ಇದೊಂದು ಹೇಳಲೇಬೇಕಿತ್ತು, ಮರ್ತೋದೆ ಹೇಳೋದೇನೆಂದರೆ, ಇಷ್ಟೆಲ್ಲ ಮಾಡಿ ಇದೊಂದು ನೀವು ಮಾಡದೇ ಇದ್ದರೆ ಸಾಧ್ಯನೇ ಇಲ್ಲ. ಇದಾಗಲೇಬೇಕು ಅಂತ ಯಾವುದಾದ್ರೂ ಪಾಯಿಂಟ್ ಇದ್ದರೆ, ಮಂತ್ರ ಅಂತ ಅಂದ್ಕೊಳ್ಳಿ, ಸಕ್ಸಸ್ ಮಂತ್ರ ಇದ್ದರೆ, ದಟ್ ಇಸ್ ನಿಮ್ಮ ಕಾನ್ಫಿಡೆನ್ಸ್. ನೀವು ಫಸ್ಟು ಫಿಕ್ಸ್ ಆಗಿ ನನ್ನ ವೀಡಿಯೋ ವೈರಲ್ ಆಗುತ್ತೆ ಅಂತ ನೀವು ಫಿಕ್ಸ್ ಆಗಿ, ಅಯ್ಯೋ ಆಗುತ್ತೋ ಆಗಲ್ವೋ ಅಂತ ನೀವು ನಮೋ ಅಂದ್ಕೊಂಡಿದ್ರೆ ಅದು ಆಗಲ್ಲ.
ಸೊ ದಿಸ್ ಇಸ್ ಕಾಲ್ಡ್ ಪಾಸಿಟಿವಿಟಿ ಅಥವಾ ಮ್ಯಾನಿಫೆಸ್ಟೇಷನ್ ಅಂತಾರೆ. ಇದ್ರ ಬಗ್ಗೆ ನಾನು ಅಪ್ಕಮಿಂಗ್ ವೀಡಿಯೋಸ್ ಮಾಡ್ತೀನಿ, ಕಮೆಂಟ್ ಮಾಡಿ. ನಿಮಗೆ ಗೊತ್ತಿಲ್ಲ, ಆ ಕಾಲದಲ್ಲಿ ಹೇಳೋರು ಇತ್ತ ಹಿಂಗೆಲ್ಲ ಮಾತಾಡಬೇಡ, ಅದಾಗ್ಬಿಡುತ್ತೆ, ಅಸ್ತು ದೇವತೆಗಳು, ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ ಅಂತ. ಸೊ ದಿಸ್ ಈಸ್ ವಾಟ್, ಹೀಗೆ ಅದು ವರ್ಕ್ ಆಗೋದು ಸ್ನೇಹಿತರೆ. ನಾವು ಅಂತಿರೋದು ಯೂನಿವರ್ಸ್ ನಮಗೆ ಪ್ರಪಂಚ ವರ್ಕ್ ಮಾಡುತ್ತೆ. ಇವಳೇನೋ ಬಯಸ್ತಿದ್ದಾಳೆ, ಅದನ್ನು ಕೊಡೋಣ. ತಲೆನೋವು ಬರುತ್ತೆ ಇವತ್ತು ಅನ್ಕೋತಿದ್ದ, ತಲೆನೋವು ಕೊಡೋಣ ಅಂತ ಯೂನಿವರ್ಸ್ ನಮ್ಗೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಲಾ ಆಫ್ ಅಟ್ರಾಕ್ಷನ್ ಸ್ನೇಹಿತರೆ. ಸೊ ದಯವಿಟ್ಟು ಪಾಸಿಟಿವ್ ಆಗಿರಿ. ನೀವು ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಆಗಿ, ಎಸ್ ನನ್ನ ವಿಡಿಯೋ ಕೊಡೋದು, ನನ್ನ ಕಡೆಯಿಂದ ನಾನು ಎಲ್ಲ ಪ್ರಯತ್ನ ಆನೆಸ್ಟಾಗಿ ಮಾಡಿದ್ದೀನಿ, ಸೊ ನನ್ನ ವಿಡಿಯೋ ಹೋಗುತ್ತೆ ಅಂತೇಳಿ ನೀವು ಅದ್ರ ಮೇಲೆ ವರ್ಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಕ್ಷ್ಯ ಎದ್ಬಿಟ್ಲು, ತೋರಿಸ್ತೀನಿ ಬನ್ನಿ ಲಕ್ಕಿ ಮನ. ಸ್ನೇಹಿತರೆ ಮಲಗಿಬಿಟ್ಟಿದ್ಲು, ಎದ್ಲು. ಸೊ ಪಾಪ ಸುಮಾರು 1.5 hour ಮಲಗಿದ್ಲು. ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಸೌಂಡಲ್ಲೂ ಪಾಪ ನನ್ನ ಕಂದ ಇಷ್ಟೊತ್ತು ಮಲಗಿದೆ. ಹಾಯ್ ಚಾನಲ್ ಮಾಡಿಬಿಡಿ. ಎಸ್ ಸ್ನೇಹಿತರೆ, ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮು ವಿಡಿಯೋಗೆ ಸಿಕ್ಕಾಬಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್. ದಿಸ್ ಈಸ್ ವಾಟ್ ಸಕ್ಸಸ್ ಸ್ನೇಹಿತರೆ. ನಾನು ಯಾರಿಗಾದ್ರೂ ಮೆಸೇಜ್ ಮಾಡಿದ್ನ, ಕಮೆಂಟ್ ಮಾಡಿದ್ನ ನಿಮಗೆ ರಿಟರ್ನ್ ಆಗಿ ಕನೆಕ್ಟ್ ಆಗಿ ಅಂತ ಇಲ್ಲ. ಬಟ್ ಅಷ್ಟು ಜನ ನೀವು ಕನೆಕ್ಟ್ ಆಗಿದ್ದೀರಾ ಅಂದರೆ ವಿಡಿಯೋ ನೋಡಿ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಚಾನಲ್ಲು ಈ ಥರ ಆಗಬೇಕು ಅಂದರೆ ದಯವಿಟ್ಟು ಹಾಗೆ ಮಾಡಿ. ವಿಡಿಯೋ ಮೇಲೆ ವರ್ಕ್ ಮಾಡಿ, ಕಂಟೆಂಟ್ ಮೇಲೆ ವರ್ಕ್ ಮಾಡಿ, ವಿಷಯ ಕಲೀರಿ. ನಾನೀಗ ಅಷ್ಟು ಹೇಳಿ ಟಿಪ್ಸ್ನ ಫಾಲೋ ಮಾಡಿ. ನಿಮ್ಗೆ ಎಷ್ಟು ವರ್ಕ್ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಹೇಳಿದ್ರಲ್ಲಿ ಯಾವ್ದಾದ್ರು ತಪ್ಪಿದ್ರು ಅದನ್ನು ಹೇಳಿ, ನಾನು ತಿದ್ಕೊಳ್ಳೋಕೆ ರೆಡಿ. ಆಮೇಲೆ ಯಾವ್ದಾದ್ರು ಪಾಯಿಂಟ್ ನಾನು ಮರ್ತಿದ್ರು ಸಹ ಅದನ್ನು ಹೇಳಿ. ಐ ಆಮ್ ರೆಡಿ ಟು ಟೇಕ್. ಸೊ ಇಷ್ಟು ನೋಡಿ ಮಾಡಿ ಸ್ನೇಹಿತರೆ. ನಿಮಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ನೀವು ನಗ್ತೀರಾ, ಹಳೇ ವ್ಲಾಗ್ ಕಂಟೆಂಟ್ ಇರೋದೇ ಕನೆಕ್ಟು ರಿಟರ್ನ್ ಮೇಲೆ, ಅದಕ್ಕೂ ಜನ ಬಂದು ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಏನು ಹೇಳೋಣ ಅಂದರೆ ಅವ್ರ ವೀಡಿಯೋನೇ ನೋಡಿಲ್ಲ ಅಲ್ವಾ. ಈ ಥರದವ್ರಿಗೆ ನಾವು ಸೊಪ್ಪು ಹಾಕೊಂಡು ಕೂರೋಕ್ಕೂ ಆಗಲ್ಲ, ಸಪೋರ್ಟು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಿಮ್ಮ ಚಾನಲಲ್ಲೂ ಅಷ್ಟೇ ಅಂಥವ್ರಿಂದ ದಯವಿಟ್ಟು ದೂರ ಇರಿ. ಆಗ ನಿಮ್ಮ ಚಾನಲ್ ಬೆಳೆಯಲ್ಲ. ಯಾಕಂದ್ರೆ ಅವ್ರು ಫುಲ್ ನೋಡಲ್ಲ ವೀಡಿಯೋನ. ಅವ್ರು ಫುಲ್ ವೀಡಿಯೋ ನೋಡಿದ್ರೆ ಇದ್ದಾಗ ಯೂಟ್ಯೂಬ್ ಏನು ಮಾಡುತ್ತೆ, ಬೇರೆಯವ್ರಿಗೆ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಈ ಆಡಿಯನ್ಸೇ, ಈ ಒಬ್ಬ ಪ್ರೇಕ್ಷಕ ನೋಡ್ತಾ ಇಲ್ಲ, ಇನ್ನೊಬ್ಬನಿಗೆ ಹೆಂಗೆ ನಾವು ಕಳಿಸೋದು, ಬೇಡ ಅಂತೇಳಿ ಅದು ಇದು ಮಾಡುತ್ತೆ. ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡಲ್ಲ ಯೂಟ್ಯೂಬು. ಸೊ ನಿಮ್ಮ ವೀಡಿಯೋನ ರೆಕಮೆಂಡ್ ಮಾಡಬೇಕು ಅಂದರೆ ನಾನು ಫಸ್ಟ್ ಚೆನ್ನಾಗಿ ನೋಡಬೇಕು, ಫಸ್ಟ್ನೇ ಮೆಂಬರು. ನಾನು ಚೆನ್ನಾಗಿ ನೋಡಿದ್ರೆ ಇನ್ನಿಬ್ರು ಕಳಿಸುತ್ತೆ, ಆ ಇಬ್ಬರು 4 ಜನ ಆಗುತ್ತೆ, 4 8 ಆಗುತ್ತೆ. ಈ ಥರ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಸ್ನೇಹಿತರಲ್ಲಿ. ಇಂಪ್ರೆಷನ್ ರೀಚ್ ಇರುತ್ತೆ. ನೀವು ನೋಡಿ YT ಸ್ಟುಡಿಯೋದಲ್ಲಿ ಇಂಪ್ರೆಷನ್ ಮತ್ತು ರೀಚ್, ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತಲೂ ಇರುತ್ತೆ, ಚೆಕ್ ಮಾಡಿ. ಸೊ ಜೊತೆಗೆ ಇದೊಂದು ನೆಗೆಟಿವ್ ಪೀಪಲಿಂದ ದೂರ ಇರಿ. ಈ ಚಾನಲ್ ಬಿಟ್ಬಿಡು, ಇಲ್ಲ ನಿನ್ನ ವಿಡಿಯೋ ವೈರಲ್ ಆಗಲ್ಲ ಅನ್ನೋರಿಂದ ದಯವಿಟ್ಟು ದೂರ ಇರಿ. ಪಾಸಿಟಿವ್ ಆಗಿರಿ, ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ನೀವು ಮೈಂಡಲ್ಲಿ ಫಿಕ್ಸ್ ಆಗಿ ಇಷ್ಟು ಪಾಯಿಂಟ್ಸ್ ಮೇಲೆ ವರ್ಕ್ ಮಾಡಿ. ಟಿಪ್ಸ್ ಇಷ್ಟ ಆಯಿತು ಅನ್ಕೋತೀನಿ. ಟಿಪ್ಸ್ ಟ್ರಿಕ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಆನೆಸ್ಟಾಗಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ಬಾಯ್. ಟೇಕ್ ಕೇರ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್ ಮಾಡಿಬಿಡಿ. ಅವಳ ಚಾನಲ್ ಹೇಳ್ತಿದ್ದು ಸ್ನೇಹಿತರೆ, ಮೂಡಿಲ್ಲ ಅವಳಿಗೆ. ಬಾಯ್ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಹೇಳೋದು ಮರ್ತೋದೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದಕ್ಕೆ. ಸೊ ಕಮೆಂಟ್ಸ್ಗೆ ರಿಪ್ಲೈ ಮಾಡಿ ಸ್ನೇಹಿತರೆ. ನಿಮಗೆ ಪ್ರೀತಿಯಿಂದ ಕೆಲವರು ಕಮೆಂಟ್ಸ್ ಮಾಡಿರ್ತಾರೆ. ಅವ್ರು ಒಂದು ಟೈಮ್ ತೊಗೊಂಡು ಫೋನ್ ಹಿಡ್ಕೊಂಡು ಕೀಪ್ಯಾಡ್ ಹಿಡ್ಕೊಂಡು ಒಳ್ಳೊಳ್ಳೆ ಇಮೋಜಿಸ್ ಆರ್ಟ್ ಎಲ್ಲ ಹಾಕಿ ಕಳಿಸಿರ್ತಾರೆ. ನಿಮ್ಗೆ ಆದಷ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡಿ. ದಟ್ ನಿಮ್ಮ ಬಾಂಡಿಂಗ್ನ ಜಾಸ್ತಿ ಮಾಡುತ್ತೆ. ನೀವು ಪ್ಲಸ್ ಸಬ್ಸ್ಕ್ರೈಬರ್ಸ್ನ ಒಂದು ಒಳ್ಳೆ ಬಾಂಡಿಂಗಲ್ಲಿ ಗುಡ್ ಕಂಡೀಷನಲ್ಲಿಡುತ್ತೆ. ಅವರ ಟೈಮ್ಗೆ, ಅವರ ಸಹನೆಗೆ, ಅವ್ರ ಪೇಷನ್ಸ್ಗೆ ನೀವು ಒಂದು ರಿಪ್ಲೈ ಕೊಡಿ, ಥ್ಯಾಂಕ್ಸ್ ಹೇಳಿ, ಒಂದೊಳ್ಳೆ ಬ್ಯೂಟಿಫುಲ್ ಇಮೋಜಿ ನೀವು ಕಳಿಸಿ. ದಟ್ ಮೇಂಟೈನ್ ಗುಡ್ ಬಾಂಡಿಂಗ್ ಸ್ನೇಹಿತರೆ. ಇದು ಒಂದು ಸಹ ಮಂತ್ರ ಅಂತ ಹೇಳ್ಬೋದು. ಆದಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಲೇಟ್ ಆದರೂ ಪರವಾಗಿಲ್ಲ, ರಿಪ್ಲೈ ಮಾಡಿ. ಸೊ ಅವ್ರಿಗೂ ಖುಷಿ ಆಗುತ್ತೆ, ನಿಮಗೂ ಮತ್ತೆ ಆ ಸಬ್ಸ್ಕ್ರೈಬರ್ ರಿಟರ್ನ್ ಬರ್ತಾರೆ. ಇವ್ರು ಚೆನ್ನಾಗಿ ರಿಪ್ಲೈ ಕೊಟ್ಟರು ಅನ್ನೋ ಫೀಲಿಂಗು ಅವರಿಗೂ ಬರುತ್ತೆ ಸ್ನೇಹಿತರೆ. ಇದನ್ನು ಹೇಳಬೇಕಿತ್ತು, ಹೇಳೋದು ಮರ್ತೋದೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಟಾಪಿಕ್ಗೆ. ಸೊ ಓಕೆ, ಇದಕ್ಕಿಂತ ಚಿಕ್ಕದು ಮಾಡೋಕ್ಕೋದ್ರೆ ವಿಷಯ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಸೊ ವಿಡಿಯೋ ಲಾಂಗ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.